ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರು ಗಮನಿಸಲೇಬೇಕಾದಂಥ ಒಂದು ಮಹತ್ವದ ಮಾಹಿತಿಯನ್ನು ನೀಡಲಿದ್ದೇನೆ. ಇದೆಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂಥದ್ದು. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಯಾರ ನಿಮ್ಮ ಕಲೀಗ್ಸ್ ಇದ್ದಾರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ನಿಮಗೆ ನಿಮ್ಮ ಏನು ಲೇಟೆಸ್ಟ್ ಅಪ್ಡೇಟ್ ಇದೆಯೋ ಅದನ್ನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸನ್ನು ಪ್ಲೇಲಿಸ್ಟಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮು ನನ್ನ ವಿಡಿಯೋನ ನೋಡ್ತಿರೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ನ್ಯೂಸ್ ಇದ್ರೂ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆದೇಶ ಪ್ರತಿಯಲ್ಲಿದ್ದದನ್ನು ಸೇಮನ್ನು ಟೈಪ್ ಮಾಡಿ ನಾನು ಅಫಿಷಿಯಲ್ ವ್ಯಾಲಿಡ್ ಇನ್ಫಾರ್ಮೇಷನ್ ಯಾವಾಗಲೂ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತು ನೀವು ಉಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ತಕ್ಷಣ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನೀವು ಆ ಟಾಪಿಕ್ಗೋಸ್ಕರ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಏನೇ ಈ ಥರ ಗೌರ್ಮೆಂಟಿಂದ ಅಪ್ಡೇಟ್ ಇದ್ರೂ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡ್ತಿರೋಂಥ ಮಹತ್ವದ ಮಾಹಿತಿ ಏನಂದರೆ HRMS2 ಯೋಜನೆ ಜಾರಿಯಾಗಿದೆ. ಅಂದರೆ HRMS ಅಂದರೆ ನಿಮಗೆ ಇವಾಗ ಏನು ಒಂದು ಪೋರ್ಟಲ್ ಅದರಲ್ಲಿ ಈ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಇನ್ನು ನೀವು ಏನೇ ಇದ್ರೂ ಅದರಲ್ಲಿ ನೀವು ಅಪ್ಲೋಡು ಮಾಡಬೇಕಾಗುತ್ತೆ ಅಥವಾ ಅದರಲ್ಲಿಯೇ ನಿಮಗೆ ಅಧಿಕೃತ ಆದೇಶಗಳು ಎಲ್ಲದೂ ಸಿಗುತ್ತೆ. ಸೊ ಅದರ ಬಗ್ಗೆ ಏನು ಹೊಸ ಆದೇಶ ಕೊಟ್ಟಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. HRMS2 ಯೋಜನೆಯ ಅಭಿವೃದ್ಧಿ ಹಂತದಲ್ಲಿದ್ದು ಈಗಾಗಲೇ ವೇತನ ಮಾದರಿಯನ್ನು 21 ಇಲಾಖೆಗಳಿಗೆ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ. ಆಲ್ರೆಡಿ 21 ಡಿಪಾರ್ಟ್ಮೆಂಟಲ್ಲಿ ಇದನ್ನು ಜಾರಿ ಮಾಡಿದ್ದಾರೆ. HRMS2 ವೇತನ ಮಾಡ್ಯೂಲ್ ಮೂಲಕವೇ ಪ್ರಾಯೋಗಿಕವಾಗಿ ಆಯ್ಕೆ ಮಾಡಲಾದ ಈ 21 ಇಲಾಖೆಗಳ ಸರ್ಕಾರಿ ನೌಕರರಿಗೆ ವೇತನವನ್ನು ವಿಸ್ತರಣೆ ಮಾಡಲಾಗುತ್ತದೆ. ಅಂದರೆ ನಿಮ್ಮ ಪೇ ಸ್ಲಿಪ್ ಏನಿರುತ್ತೆ ಮತ್ತು ಟ್ಯಾಕ್ಸ್ ಎಕ್ಸೆಂಪ್ಷನ್ ಏನಿರುತ್ತೆ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಏನಿರುತ್ತೆ, ಇವೆಲ್ಲದನ್ನು ಕೂಡ ಈ HRMS2 ಪೋರ್ಟಲಿಂದನೇ ನಿಮಗೆ ತಿಳಿಸ್ಕೊಡಲಾಗುತ್ತೆ. HRMS2 ತಂತ್ರಾಂಶದಲ್ಲಿ ವಿವಿಧ ಭತ್ಯೆಗಳನ್ನು ಸರ್ಕಾರಿ ನೌಕರರಿಗೆ ಸ್ವಯಂಚಾಲಿತವಾಗಿ ನೀಡುವ ಸಲುವಾಗಿ ಪ್ರತ್ಯೇಕ ಮಾಡ್ಯೂಲ್ ರಚಿಸಲಾಗಿದೆ. ಇದನ್ನು ನಾನು ಆಲ್ರೆಡಿ ಹೇಳಿದಾಗೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಇವಾಗ ಕಾರ್ಪೊರೇಟ್ಸಲ್ಲೆಲ್ಲ ಹೇಗಾಗ್ತಿದೆಯೋ ಅದೇ ಥರ ಮಾಡ್ತಿದ್ದಾರೆ. ಅಂದರೆ ನೀವು ಏನೇನು ಭತ್ಯೆ, ಇವಾಗ ನಾನು ಮನೆ ಬಾಡಿಗೆ ಭತ್ಯೆ ಅಥವಾ ಪ್ರಯಾಣ ಭತ್ಯೆ ಅಥವಾ ಇನ್ಯಾವುದಾದ್ರೂ ನಗರ ಪರಿಹಾರ ಭತ್ಯೆ, ಈ ಥರ ಯಾವುದೇ ಮಕ್ಕಳ ಶಿಕ್ಷಣ ಭತ್ಯೆ, ಈ ಥರ ಯಾವುದೇ ಭತ್ಯೆಗಳನ್ನು ನೀವು ಪಡೀತಿದ್ರು ಅದಕ್ಕೆ ನೀವು ಈ HRMS2 ಪೋರ್ಟಲ್ನಲ್ಲಿ ಡಿಕ್ಲರೇಷನ್ ಫಿಲ್ ಮಾಡಬೇಕಾಗುತ್ತೆ. ಡಿಕ್ಲರೇಷನ್ ಎಲ್ಲಿ ಫಿಲ್ ಮಾಡ್ತೀರೋ ನೀವಾಗೆ ಸ್ವಯಂಚಾಲಿತವಾಗಿ, ಅಂದರೆ ಇದುವರೆಗೆ ನೀವೊಂದು ಫಾರ್ಮ್ ಕೊಡ್ತಿರ್ಬೋದು, ಆಮೇಲೆ ರೆಸಿಪ್ಟ್ ಕೊಡ್ತಿರ್ಬೋದು. ಇನ್ಮೇಲಿಂದ ಆ ಥರ ಮೊದಲೇ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಾಗನೇ ನೀವು ಡಿಕ್ಲರೇಷನ್ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನನ್ನ ಮನೆ ಬಾಡಿಗೆ ಭತ್ಯೆನ ನಾನು ಆಯ್ಕೆ ಮಾಡ್ಕೊತಿದ್ದೀನಿ, ಪ್ರಯಾಣ ಭತ್ಯೆ ನನಗೆ ಬೇಕು ಅಥವಾ ಮಕ್ಕಳ ಶಿಕ್ಷಣ ಭತ್ಯೆ ಬೇಕು, ಈ ತರಹದೆಲ್ಲ ಭತ್ಯೆಗಳು ಏನೇನು ಪಡಿತೀರೋ ಅದನ್ನೆಲ್ಲದನ್ನು ನೀವು ಮೊದಲೇ ಫಿಲ್ ಮಾಡಬೇಕಾಗುತ್ತೆ. ಇಲಾಖೆಯ ಹಂತದಲ್ಲಿ ವಿವಿಧ ವೃಂದ ಪದನಾಮ ಸರ್ಕಾರಿ ನೌಕರರಿಗೆ ಪ್ರತ್ಯೇಕವಾಗಿ ಆರ್ಥಿಕ ಇಲಾಖೆಯು ಹೊರಡಿಸಿರುವ ಆದೇಶಗಳನ್ವಯ ರಾಜ್ಯ ವೇತನ ಆಯೋಗದ ಅನುಷ್ಠಾನದ ಇತ್ತೀಚಿನ ಆದೇಶಗಳು ನೀಡಬಹುದಾದ ವಿವಿಧ ಭತ್ಯೆಗಳನ್ನು ಎಲ್ಲ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಏನೇನೆಂದರೆ ನಿಮ್ಮ ಡಿಪಾರ್ಟ್ಮೆಂಟಾಗಿ ಸ್ಪೆಸಿಫಿಕ್ ಆಗಿ ಏನಾದರೂ ಅನೌನ್ಸ್ಮೆಂಟ್ ಬಂದಿದ್ದರೆ ಅಥವಾ ನಾನು ಹೇಳ್ದಾಗೆ ನಿಮ್ಗೆ ಏನೋ ಒಂದು ಸ್ಪೆಷಲ್ ನಿಮ್ಮ ಯಾವ ಲೆವೆಲಲ್ಲಿ ವರ್ಕ್ ಮಾಡ್ತಿದ್ದೀರಿ, ಯಾವ ಪೊಸಿಷನಲ್ಲಿ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಭತ್ಯೆಗಳಿದ್ದರೆ ಅದು ಎಲ್ಲದೂ ಸೇರಿ ಅದು ನಿಮಗೆ ಈ HRMS2ನಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಇವಾಗ ತುಂಬ ದೊಡ್ಡ ಪೊಸಿಷನಲ್ಲಿರೋರಿಗೆ ಟೆಲಿಫೋನ್ ರಿಯಂಬರ್ಸ್ಮೆಂಟಿಂದ ಹಿಡಿದು ಇರ್ಬೋದು. ಆದರೆ ಕೆಲವರಿಗೆ ಅದೆಲ್ಲ ಇಳ್ದಿರ್ಬೋದು, ಕೆಲವರಿಗೆ ಪ್ರಯಾಣ ಭತ್ಯೆ ಇಳ್ದಿರ್ಬೋದು. ಸೊ ಈ ಥರ ನಿಮಗೆ ಯಾವುದು ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಪೊಸಿಷನ್ಗೆ ಅನುಗುಣವಾಗಿ ಅದನ್ನು ಚೇಂಜ್ ಮಾಡಿರ್ತಾರೆ ಅಥವಾ ಸೂಟ್ ಆಗೋಗಿ ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅವರ ಪೊಸಿಷನ್ ಅವರ ಡಿಪಾರ್ಟ್ಮೆಂಟ್ಗೆ ಅನುಗುಣವಾಗಿ HRMS ಮಾಡ್ಯೂಲ್ ಇರುತ್ತೆ.
ನಿಖರವಾದ ಭತ್ಯೆಗಳ ಮಾಹಿತಿಯನ್ನು ಆಯಾ ಭತ್ಯೆಗಳಿಗೆ ಸಂಬಂಧಿತ ದರಗಳನ್ನು ಮಾತ್ರ HRMS 1ರಲ್ಲಿ ನವೀಕರಿಸುವುದು ನಮೂದಿಸುವುದು. ಅಂದರೆ ಇವಾಗಿನ್ನೂ HRMS 2 ಏನಿದೆ ಬರೀ ಪ್ರಾಯೋಗಿಕ ಹಂತದಲ್ಲಿದೆ, ಇದನ್ನೇನು ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ HRMS 1ನಲ್ಲಿ ಈ ಡಿಕ್ಲರೇಷನ್ ನಾನೇನು ಹೇಳಿದ್ನೋ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಯಾವುದೇ ಭತ್ಯೆ ಇದರ ನಾಮ ಹಾಗೂ ಮೊತ್ತ ಬದಲಾವಣೆಯನ್ನು ಸೇರಿಸುವ ಅವಶ್ಯವಿದ್ದಲ್ಲಿ ಕೂಡಲೇ HRMS 2ಗೆ ಸೂಕ್ತ ಆದೇಶದೊಡನೆ ತಮ್ಮ ಕೋರಿಕೆಯನ್ನು ವರ್ಗಾವಣೆಯಾಗಬಹುದಾದ ನಿಯೋಜಿಸಲಾದ ಬಡ್ತಿ ನೀಡಲಾಗುವ ನಿವೃತ್ತಿ ಹೊಂದಿದ ಸ್ವಯಂ ನಿವೃತ್ತಿ ಹೊಂದಿರುವ ನಿವೃತ್ತಿ ಹೊಂದುತ್ತಿರುವ ಅಮಾನತುಗೊಳಿಸಲಾದ ನೌಕರರ ಪಾಲಿಸಿ ಸಂಖ್ಯೆ ಹಾಗೂ ಆ ಪಾಲಿಸಿಯ ಮಾಸಿಕ ಪ್ರೀಮಿಯಂ, GPFನ ಮುಂಗಡ ಪಾವತಿ ಕಂತುಗಳು ಸಂಖ್ಯೆ ಹಾಗೂ ಪಾಲಿಸಿಯ ಸಾಲದ ಕಂತುಗಳನ್ನು, GPF ಮುಂಗಡ, KAD ಸಾಲದ ಪ್ರಾರಂಭ ಮತ್ತು ಮುಕ್ತಾಯದ ದಿನಗಳನ್ನು ಕಡ್ಡಾಯವಾಗಿ HRMS 1ರಲ್ಲಿ ನಮೂದಿಸಿರಬೇಕು. ಇದೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಯಾಕೆ ಸ್ಪೀಡಾಗಿ ಓದ್ಕೊಂಡು ಹೋದೆ ಅಂದರೆ ಎಲ್ಲ ಇನ್ಫಾರ್ಮೇಷನ್ನು ಏನು ಇದು ವ್ಯಾಲಿಡ್ ಇರೋದಿಲ್ಲ ಎಲ್ಲರಿಗೂ. ಇದು ಆದೇಶ ಪ್ರತಿಯಲ್ಲಿ ಕೊಟ್ಟಿರೋದು, ಹಾಗಾಗಿ ಸ್ಪೀಡಾಗಿ ಹೋದೆ. ಅದನ್ನು ಅರ್ಥ ಆಗೋ ಥರ ತಿಳಿಸ್ಕೊಡ್ತೀನಿ. ಅವ್ರು ಏನು ಹೇಳ್ತಿರೋದಂದರೆ, ಇವಾಗ HRMS 1ನಿಂದ HRS 2ಗೆ ಮೈಗ್ರೇಟ್ ಆಗ್ತಿದ್ದಾರೆ. HRMS 2ನಲ್ಲೇ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ಇನ್ಮೇಲಿಂದ ನಿಮಗೆ ಸಿಗುತ್ತೋ. ಈ ಭತ್ಯೆಗಳು ಅಥವಾ ಅವ್ರು ಕೊಟ್ಟಾಗೆ GPFನ ಮುಂಗಡ ಪಾವತಿಯ ಕಂತುಗಳು, ಎಷ್ಟು ಮಾಸಿಕ ಪ್ರೀಮಿಯಂಗಳು, ಅದರದ್ದು ಡೇಟು, ಈ ಥರ ಏನೇ ಇನ್ಫಾರ್ಮೇಷನ್ ಇದ್ದರೂ HRMS 1ನಲ್ಲಿ ಏನಾದರೂ ನಿಮ್ಮ ಚೇಂಜಸ್ ಮಾಡ್ಕೊಳ್ಳೋಕ್ಕಿದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸೇಮ್ HRMS 1ನಲ್ಲಿದೆ ಏನಿದೆ ಚೇಂಜಸ್ಸು ಅದನ್ನೇ HRMS 2ಗೆ ಅವ್ರು ಆಟೋಮ್ಯಾಟಿಕ್ಕಾಗಿ ಬ್ಯಾಕ್ ಎಂಡಿಂದ ಮೈಗ್ರೇಟ್ ಮಾಡ್ತಾರೆ. ಹಾಗಾಗಿ ನಿಮಗೇನೋ ಒಂದು ಚೇಂಜಸ್ ಮಾಡ್ಕೊಳ್ಳೋಕ್ಕಿದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕಿದೆ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ ನಾನು. ಆ ಥರದ್ದು ಏನೇ ಇನ್ಫಾರ್ಮೇಷನ್ ಚೇಂಜಸ್ ಮಾಡ್ಕೊಳ್ಬೇಕಂತಿದ್ರೂ ಈಗಲೇ ನಿಮ್ಮ ಡಿಪಾರ್ಟ್ಮೆಂಟಿಗೆ ಪತ್ರ ನೀಡಿ HRMS 1ನಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಯಾಕಂದರೆ HRMS 2ನಲ್ಲಿ ಅದೇ ಇನ್ಫಾರ್ಮೇಷನ್ಗಳನ್ನು ಆ್ಯಡ್ ಮಾಡ್ತಾರೆ. ಆಮೇಲೆ ಒಂದ್ಸಲ ಆ್ಯಡ್ ಮಾಡಿದ ಮೇಲೆ ಮತ್ತೆ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನೇನು ತಿಳಿಸಿದ್ದಾರೆ ನೋಡಿ, ಈ ಥರ GPFನ ಮುಂಗಡ ಪಾವತಿಸುವ ಕಂತುಗಳು, KGED ಪಾಲಿಸಿ ನಂಬರು, ಈ ಥರ ಏನೇ ಪಾಲಿಸಿಯ ಸಾಲದ ಕಂತುಗಳು, ಕೆಲವರು ಡಿಪಾರ್ಟ್ಮೆಂಟಿಂದ ಸಾಲ ತೊಗೊಂಡಿರ್ತಾರೆ, ಅದ್ರ ಕಂತುಗಳು ಎಷ್ಟು ಕೊಟ್ಟಿದೆ, ಎಷ್ಟು ಬಾಕಿ ಇದೆ, ಈ ಥರ ಇನ್ಫಾರ್ಮೇಷನ್ ಏನೇ ಅಪ್ಡೇಟ್ ಆಗಿಲ್ಲ ಇವಾಗ HRMS 1ನಲ್ಲಂದರೆ ಅದನ್ನು ಚೆಕ್ ಮಾಡಿಕೊಂಡು ಮೊದಲೇ ಸರಿಪಡಿಸ್ಕೊಳ್ಳಿ. ಆವಾಗ HRMS 2ಗೆ ಹೋದಾಗ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಆದೇಶ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಬಂದಿರುತ್ತೆ. ಹಾಗಾಗಿ ನೋಡಿಕೊಂಡು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾವುದೆಲ್ಲ ಅಪ್ಲೈ ಆಗುತ್ತಾ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಆದರೆ ಇದೂ ತುಂಬ ಮಹತ್ವದ ಇನ್ಫಾರ್ಮೇಷನ್. ಯಾಕಂದರೆ ಈ HRMS ಏನಾದರೂ ರಾಂಗ್ ಇದ್ದರೆ ಮುಂದೆನೂ ಕೂಡ ತಪ್ಪು ಇನ್ಫಾರ್ಮೇಷನ್ನೇ ಕಂಟಿನ್ಯೂ ಆಗೋ ಚಾನ್ಸ್ ಇರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.